ಕರ್ನಾಟಕ ಉತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ SDMC ಅಧ್ಯಕ್ಷರೇ, ಮುಖ್ಯ ಗುರುಗಳೇ ಹಾಗೂ ಅಂಗನವಾಡಿ ಶಿಕ್ಷಕರೇ ಹಾಗೂ ಹಿರಿಯರೇ, ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ. ಈ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಮೊದಲಿಗೆ ನಾವು ತಿಳ್ಕೊಳ್ಬೇಕಾದಂಥ ಇಲ್ಲ. ಇದನ್ನು ಹೈದರಾಬಾದ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಕರೆದಿದ್ರು. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಂತಂದರೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥದ್ದು 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು. ಇಡೀ ಭಾರತದಾದ್ಯಂತ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತು. ಅವತ್ತು ಇಡೀ ಭಾರತವೂ ಸಹ ಎಲ್ಲ ಕಡೆ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿತ್ತು. ನಮ್ಮೆಲ್ಲರಿಗೂ ಬ್ರಿಟಿಷರ ಒಂದು ಇದರಿಂದ ಏನಪ್ಪ ಅಂದ್ರೆ ಮುಕ್ತಿಯನ್ನು ದೊರೆಯಿತು ಅಂತಕ್ಕಂಥ ಒಂದು ಇದರಿಂದ ಎಲ್ಲರೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂದಿನ ಕಾಲದಲ್ಲಿ ಏನಪ್ಪ ಅಂದ್ರೆ 1947 ಆಗಸ್ಟ್ 15ರಂದಿಯೂ ಸಹ ಏನಪ್ಪ ಅಂತಂದ್ರೆ ನಮಗೆ ಸ್ವಾತಂತ್ರ್ಯವನ್ನು ದೊರೆಯಲಿಲ್ಲ. ಕಾರಣ ಏನಂತಂತಂದರೆ, ಅವಾಗ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನ ಆಗಬೇಕಂತಂದರೆ 3 ಷರತ್ತುಗಳನ್ನು ನಮ್ಮ ಸರ್ಕಾರ ಅಂದಿನ ಸಂಸ್ಥಾನಗಳ ರಾಜರ ಮೇಲೆ ಹೇರಿದರು. ಅದೇನಂತಂದರೆ, ಒಂದು ಭಾರತ ಒಕ್ಕೂಟಕ್ಕೆ ಸೇರಬೇಕು, ಇಲ್ಲ ಅಂತಂದರೆ ಸ್ವತಂತ್ರ ರಾಜ್ಯ ಆಗಿ ಇರಬೇಕು, ಅಥವಾ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಸೊ ಇದರಿಂದಪ್ಪ ಹಲವಾರು ರಾಜ್ಯ ಸಂಸ್ಥಾನಗಳು ಏನು ಮಾಡಿದ್ವು ಅಂತಂದ್ರೆ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯದು. ಆದರೆ ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ ಸಂಸ್ಥಾನಗಳು ಏನು ಮಾಡ್ತಾವೆ ಅಂತಂದ್ರೆ, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಭಾರತ ಒಕ್ಕೂಟಕ್ಕೆ ಸೇರೋದಿಲ್ಲ, ನಾವು ಏನು ಮಾಡ್ತೀವಿ ಅಂತಂದರೆ ಸ್ವತಂತ್ರವಾಗಿರ್ತೀವಿ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಅವ್ರು ಏನು ಮಾಡ್ತಾರೆ, ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗೋದಿಲ್ಲ. ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ, ಇಡೀ ಭಾರತದಾದ್ಯಂತ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇವು 3 ಏನಪ್ಪ ಅಂತಂದ್ರೆ ಸ್ವತಂತ್ರವಾಗಿರ್ತೀವಿ ಅಂತಕ್ಕಂಥ ಘೋಷಣೆ ಇರ್ತಾವ. ಈ ಕಡೆ ಬ್ರಿಟಿಷರು ಹೈದರಾಬಾದ್ ಕರ್ನಾಟಕ ಏನು ನಿಜಾಮ್ ಇರ್ತಾನಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಪಾಕಿಸ್ತಾನದವರು ಸಹ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಇದೊಂಥರ ಹೈದರಾಬಾದ್ ಕರ್ನಾಟಕ ಒಂಥರ ಮಿನಿ ಪಾಕಿಸ್ತಾನ ಥರ ಇರಬೇಕು ಅಂತಕ್ಕಂಥ ದೃಷ್ಟಿಕೋನ ಅವರು ಸಹ ಏನಪ್ಪ ಅಂತಂದ್ರೆ ಹೈದರಾಬಾದ್ ನಿಜಾಮರಿಗೆ ಅವರು ಸಹ ಅಲ್ಲಿ ಅವರು ಇದು ಮಾಡ್ತಾರೆ. ಹೀಗಾಗಿ ಈ ಭಾಗದಲ್ಲಿ ಏನಪ್ಪ ಅಂತಂದರೆ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ. ಅದೇ ಒಂದು ಸಂದರ್ಭದಲ್ಲಿ ಈ ಕಾಲದಲ್ಲಿ ಏನಪ್ಪ ಅಂದ್ರೆ ಹೈದರಾಬಾದ್ ನಿಜಾಮನ ಒಂದು ಸೈನ್ಯ ಇತ್ತು, ರಜಾಕಾರರ ಸೈನ್ಯ ಅಂತ ಹೇಳ್ಬಿಟ್ಟು. ಆ ರಜಾಕಾರರ ಸೈನ್ಯದಿಂದ ಈ ಭಾಗದಲ್ಲಿರ್ತಕ್ಕಂತಹ ಜನರಿಗೆ ರಾಜಕೀಯವಾಗಲಿ, ಧಾರ್ಮಿಕವಾಗಲಿ, ಶೈಕ್ಷಣಿಕವಾಗಲಿ ಬಹಳಷ್ಟು ಏನಪ್ಪ ಅಂತಂದ್ರೆ ತೊಂದರೆಗಳನ್ನು ಅವರು ಕೊಟ್ಟಿದ್ದರು. ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಕೊಡಲಿಲ್ಲ. ಸಿಕ್ಕಲ್ಲಿ ಏನಪ್ಪ ಅಂತ ಎಲ್ಲರನ್ನು ಹೊಡೆಯೋದು, ಬಡಿಯೋದು, ಮಹಿಳೆಯರನ್ನು ಕಂಡ್ರೆ ಅತ್ಯಾಚಾರವನ್ನು ಮಾಡೋದು, ಹೀಗೆ ಅವರ ಪಾಪ ಕೃತ್ಯ ಎಷ್ಟು ಮುಟ್ಟಿತ್ತಂತಂದರೆ ಇಡೀ ಮುಗಿಲಿಗೆ ಮುಟ್ಟಿತು ಅಂತ ಹೇಳ್ತಲ್ಲ, ಅಷ್ಟೊಂದು ಪಾಪ ಕೃತ್ಯವನ್ನು ಅವರು ಮಾಡತೊಡಗಿದರು. ಇದನ್ನು ಸಹಿಸಲಾರದಂತಹ ಈ ಭಾಗದ ಕೆಲವು ನಮ್ಮ ಹೋರಾಟಗಾರರು ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲ ನಾವು ಏನಪ್ಪ ಅಂತ ಭಾರತ ಸ್ವತಂತ್ರಕ್ಕೆ ನಾವು ಸೇರ್ಪಡೆಗೊಳ್ತೀವಿ, ನಾವು ಈ ಥರ ಏನಪ್ಪ ಅಂತಂದ್ರೆ ನಿಜಾಮನ ಇದರಲ್ಲಿ ನಾವು ಇರಲ್ಲ ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ನಿಜಾಮರ ವಿರುದ್ಧ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೋರಾಟವನ್ನು ಮಾಡ್ತಾರೆ. ನಿಜಾಮರ ವಿರುದ್ಧ ಹೋರಾಟವನ್ನು ಮಾಡ್ತಾ ಈ ಭಾಗಕ್ಕೆ ಏನಪ್ಪ ಅಂದ್ರೆ ನಮಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥ ಊರು ಯಾವುದು, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೋಟಾ ಅಂತಕ್ಕಂತಹ ಊರು. ಆ ಗೋಟಾ ಅಂತಕ್ಕಂಥ ಊರಿಗೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಯಾಕೆ ಕರ್ನಾಟಕ ಜಲಿಯನ್ ವಾಲಾಬಾಗ್ ಕರೀತಾರೆ ಅಂತ, ನಮ್ಮ ಭಾರತದಾಗ ಜಲಿಯನ್ ವಾಲಾಬಾಗ್ ಅಂತ ಅಮೃತ್ಸರ್ದಾಗ ಇರ್ತದೆ, ಪಂಜಾಬ್. ಅಲ್ಲಿ ಜನರಲ್ ಡಯರ್ ಅಂತಕ್ಕಂಥವ ಜನರ ಮೇಲೆ ಏನಪ್ಪ ಶಾಂತಿಯುತವಾದಂಥ ಜನರ ಮೇಲೆ ಗೋಲಿಬಾರ್ ಮಾಡಿ ಸುಮಾರು 350ಕ್ಕೂ ಹೆಚ್ಚು ಜನರನ್ನು ಅವರು ಏನು ಮಾಡ್ತಾರೆ, ಕೊಂದು ಹಾಕಿರ್ತಾರೆ. ಅಂತಹ ಒಂದು ಅದೇ ರೀತಿಯಾದಂಥ ಘಟನೆ ಎಲ್ಲಿ ನಡೀತದೆ ಅಂತಂತಂದ್ರೆ ಇಲ್ಲಿ ಗೋಟಾದಾಗ ನಡೀತದೆ. ಅಲ್ಲಿ ಒಬ್ಬರು ಆ ಊರಿನ ಏನಪ್ಪ ಅಂತಂದ್ರೆ ಗೌಡ್ರ ಮನೆಯಲ್ಲಿ ಸುಮಾರು ಜನರಿಗೆ ಏನಪ್ಪ ಅಂದ್ರೆ ಆಶ್ರಯ ನೀಡ್ತಾರೆ. ಯಾರ್ಯಾರು ಹೋರಾಟಗಳನ್ನು ಮಾಡ್ತಾರಲ್ಲ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗ್ಬೇಕಂತೇಳಿ ಅಂಥವ್ರೆಲ್ಲ ಆಶ್ರಯ ಮಾಡ್ತಾರೆ. ಆದರೆ ಈ ವಿಷಯ ಏನಪ್ಪ ಅಂತ ನಿಜಾಮರಿಗೆ ಗೊತ್ತಾಗುತ್ತೆ. ನಿಜಾಮರಿಗೆ ಗೊತ್ತಾದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಭಾಗದಲ್ಲಿ ಅಲ್ಲಿ ಏನಿರ್ತಕ್ಕಂಥ ಎಲ್ಲ ರಜಾಕಾರರ ಸೈನಿಕರನ್ನು ಏನು ಮಾಡ್ತಾರೆ ಒಟ್ಟುಗೂಡಿಸಿ ಇವರನ್ನು ಏನು ಮಾಡಿರಪ್ಪ ಅಂತಂದರೆ ಉಡಾಯಿಸ್ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಇರ್ತಕ್ಕಂತಹ ನಿಜಾಮರಲ್ಲಿರ್ತಕ್ಕಂಥ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಸಿಕ್ಕಲ್ಲಿ ಎಲ್ಲ ಹೆಣ್ಮಕ್ಕಳಾಗಲಿ ಗಂಡಸರಾಗಲಿ ಯಾರಿದ್ರು ಭೀ ಏನಪ್ಪ ಹೋರಾಟಗಾರರು ಏನು ಮಾಡ್ತಾರಂತಾರೆ, ತನ್ನ ಕುತ್ತಿಗೆಯನ್ನಾಗಲಿ ತನ್ನ ಕಾಲು ಕೈ ಎಲ್ಲ ಕಡಿಯೋದ್ರ ಮೂಲಕ ಸುಮಾರು 200 ಜನರನ್ನು ಹತ್ಯೆಗೈತಾರೆ.
ಎಷ್ಟೋ ಸುಮಾರು 200 ಜನರನ್ನ ಹತ್ಯೆಗೈದುವಂತಹ ಕೆಲಸಗಳನ್ನ ಪಾಪ ಕೃತ್ಯಗಳನ್ನು ಮಾಡ್ತಾರ. ಇದರಿಂದ ಏನಪ್ಪಾ ಅಂತ ಇಡೀ ನಮ್ಮ ಭಾಗದ ಎಲ್ಲ ಹೋರಾಟಗಾರರು ರೊಚ್ಚಿಗೆ ಹೇಳ್ತಾರ, ಇಲ್ಲ ಇವರನ್ನ ಬಿಡಬಾರ್ದು ಅಂತಕ್ಕಂಥ ಮತ್ತೆ ಬಹಳಷ್ಟು ಹೋರಾಟಗಳು ನಡೀತಾವ. ಆದರೆ ಕೊನೆಯದಾಗಿ ಏನು ಮಾಡ್ತಾರೆ ಅಂತಂದ್ರೆ ಇವರು ಭಾರತ ಸರ್ಕಾರಕ್ಕೆ ಅವಾಗ ಯಾರಪ್ಪ ಅಂತಂದ್ರೆ ಗೃಹ ಮಂತ್ರಿ ಆಗಿರ್ತಕ್ಕಂಥವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಹೇಳ್ತಾರ, ನಾವು ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತೀವಿ, ನೀವು ಬಂದೇನಪ್ಪ ಅಂತಂದ್ರೆ ನೇರವಾದಂಥ ಸೈನಿಕ ಕಾರ್ಯಾಚರಣೆ ಮಾಡಬೇಕು ಅಂತಕ್ಕಂಥದ್ದೊಂದು ಇದು ಇಡ್ತಾರೆ ಅವ್ರ ಮುಂದೆ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಭಾರತ ಏನು ಹೈದರಾಬಾದ್ ಸಂಸ್ಥಾನ ಇವ್ರ ಮೇಲೆ ಯುದ್ಧ ಮಾಡ್ಬೇಕಂತ. ಆದರೆ ಒಂದು ಕಾಯ್ದೆ ಪ್ರಕಾರ ನೇರವಾಗಿ ಸೈನಿಕ ಕಾರ್ಯಾಚರಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅಂದಿನ ಸರ್ಕಾರ ಇರಲಿಲ್ಲ. ಅವಾಗ ಏನು ಮಾಡಬೇಕು ಅಂತಕ್ಕಂಥದ್ದೊಂದು ಬಹಳಷ್ಟು ವಿಚಾರಗಳನ್ನು ಮಾಡಿದಾಗ ಅಂದಿನ ಕಾನೂನು ಮಂತ್ರಿ ಆದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲಿ ಸಲಹೆ ಕೇಳ್ತಾರೆ, ಈ ಥರ ನಾವು ನೇರವಾದಂಥ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ, ಆದರೆ ಕಾಯ್ದೆ ಪ್ರಕಾರ ಇದು ಸಾಧ್ಯವಾಗ್ತಿಲ್ಲ, ಏನು ಮಾಡಬೇಕು ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಕಾನೂನು ಮಂತ್ರಿ ಆಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲ ನೀವು ನೇರವಾದಂಥ ಸೈನಿಕ ಕಾರ್ಯಾಚರಣೆ ಮಾಡಿದರೆ ಅದು ಏನಪ್ಪ ವಿಶ್ವಸಂಸ್ಥೆ ನಿಮ್ಮ ಮೇಲೆ ರಿಟರ್ನ್ ಆಗಿ ಯುದ್ಧವನ್ನು ಮಾಡ್ಬೋದು, ಆದರೆ ನೀವು ನೇರವಾದ ಸೈನಿಕ ಕಾರ್ಯಾಚರಣೆ ಮಾಡಿದ್ರೆ ಮಾಡ್ಬೋದು ಅಂದ್ರೆ ಪೊಲೀಸ್ ಕಾರ್ಯಾಚರಣೆ ಮಾಡ್ಬೋದು ಅಂತಕ್ಕಂಥ ಒಂದು ಸಲಹೆ ನೀಡ್ತಾರೆ. ಅವತ್ತಿಗೆ ಏನು ಮಾಡ್ತಾರೆ ಅಂತಂದ್ರೆ ಇದು ಪೋಲೋ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಏನಪ್ಪ ಆಪ್ರೇಷನ್ ಪೋಲೋ ಅಂತ ಬರ್ತದೆ. ಆಪ್ರೇಷನ್ ಪೋಲೋ ಅಂತೇಳಂದ್ರೆ ಪೊಲೀಸರ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಅಂದರೆ 1948 ಮೇ 9 ಆಪರೇಷನ್ ಪೋಲೋ ಕಾರ್ಯಾಚರಣೆ ಮಾಡ್ತಾರೆ. ಸುಮಾರು 3-4 ದಿನಗಳ ಕಾಲ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಅವಾಗ ನಿಜಾಮ ಇದ್ದಂಥವು ಏನು ಮಾಡ್ತಾನೆ ಅಂತಂತಂದ್ರೆ ಅವಾಗ ಏನು ಮಾಡ್ತಾನೆ, ಇಲ್ಲ ನಾವು ಸಹ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡ್ಕೋತೀವಿ ಅಂತಕ್ಕಂಥದ್ದು ಇದು ಇಟ್ಕೊಂಡು 1948 ಸೆಪ್ಟೆಂಬರ್ 17 ಅಂದರೆ ಸುಮಾರು ಸ್ವತಂತ್ರ ಬಂದು 1 ವರ್ಷ 1 ತಿಂಗಳಾದ ಮೇಲೆ ಏನಪ್ಪ ಅಂತಂದ್ರೆ ನಮಗೆ ಈ ಭಾಗಕ್ಕೆ ಸ್ವತಂತ್ರ ಅಂತಕ್ಕಂಥದ್ದು ನಮಗೆ ಸಿಕ್ಕಿತ್ತು. ಇದು ಏನಪ್ಪ ಅಂದ್ರೆ ನಮ್ಮದು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಗಿದ್ದು. ಅಂಥವ್ರಿಗೆ ಏನಪ್ಪ ಅಂದ್ರೆ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲನ್ನು ನಾವು ಉಕ್ಕಿನ ಮನುಷ್ಯ ಅಂತೇಳಿ. ಆ ಒಂದು ಸುಮಾರು ಏನಪ್ಪ ಈ ಭಾಗದಲ್ಲಿ ನಿಜಾಮರ ಆಳ್ವಿಕೆ ಇರೋದ್ರಿಂದ ಈ ಭಾಗ ಬಹಳಷ್ಟು ಆರ್ಥಿಕವಾಗಿ ಎಲ್ಲ ರೀತಿಯಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿತ್ತು. ಇದನ್ನು ಮನಗಂಡಂತಹ ಸರ್ಕಾರ ಏನು ಮಾಡ್ತಂತಂದ್ರೆ ಈ ಭಾಗಕ್ಕೆ 371 ಕಲಂ ನೀಡ್ತು. 370 ಎಲ್ಲರೂ ಏನಪ್ಪ ಅಂದ್ರೆ 371 ಕಲಂ ಜೆ ಒಳಗೆ ಇದೀವಿ. ಇದರ ಅರ್ಥ ಏನಂತಂದರೆ ನಾವು ಶೈಕ್ಷಣಿಕವಾಗಿ ನಾವು ಮುಂದೆ ಹೋಗಬೇಕು, ಅದಕ್ಕೆ ನಮಗೆ ಆದಂತಹ ರಿಸರ್ವೇಷನ್ ಸರ್ಕಾರವನ್ನು ಕೊಟ್ಟಿದೆ ಈ ಭಾಗದಕ್ಕೆ. ನೋಡು, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈಗ ಹೊಸದಾದಂಥ ಜಿಲ್ಲೆ ಏನಪ್ಪ ಅಂತಂದರೆ ವಿಜಯನಗರ. ಇವೆಲ್ಲ ಜಿಲ್ಲೆಗಳು ಸಹ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಟ್ಟಂಥವು ಎಲ್ಲವೂ 371 ಮೀಸಲಾತಿಯಲ್ಲಿದ್ದೀವಿ. ನಮಗೆ ಏನಪ್ಪ ಅಂತಂದ್ರೆ ಹಲವಾರು ಪೋಸ್ಟ್ಗಳನ್ನು ಕೊಡ್ತಾರೆ. ಆ ಒಂದು ಪೋಸ್ಟ್ಗಳಲ್ಲಿ ನಾವು ಮೀಸಲಾತಿಯನ್ನು ತೆಗೆದುಕೊಂಡು ಮುಂದೆ ಬರೀಬೇಕು. ಯಾಕಂದರೆ ನಾವು ಬಹಳಷ್ಟು ತುಳಿತಕ್ಕೆ ಒಳಪಟ್ಟಂಥವ್ರು. ಹಾಗಾಗಿ ಏನಪ್ಪ ಅಂದರೆ ಈ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿ ಆಗಬೇಕಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು 371 ಜೆ ಅಂತ ಜಾರಿಗೆ ಮಾಡ್ತಾರೆ. ಆದರೆ ಇನ್ನಷ್ಟು ಭಾಳ ಏನಪ್ಪ ಅಂತಂದ್ರೆ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಭಾಗಕ್ಕೆ ಆಗಬೇಕು. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗಳು ಬರಬೇಕು. ಎಲ್ಲ ಮಕ್ಕಳು ಇನ್ನಷ್ಟು ಶಿಕ್ಷಣದಲ್ಲಿ ಆಸಕ್ತಿಯನ್ನು ವಹಿಸಿ ನೀವು ಸಹ ಏನಪ್ಪ ದೊಡ್ಡ ದೊಡ್ಡ ಒಂದು ಹುದ್ದೆಯಲ್ಲಿ ಸೇರ್ಪಡೆಗೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಹಿರಿಯರು ಏನು ಅವರ ಪ್ರಾಣವನ್ನೇ ಒತ್ತೆ ಇಟ್ಟು ನಮಗೆ ಈ ಭಾಗಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿಲ್ಲ, ಅವರೆಲ್ಲರನ್ನ ಮತ್ತೊಮ್ಮೆ ನೆನೆಯುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ನಾನು